ನಮಸ್ಕಾರ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಭಾರತದಲ್ಲಿ ಪಾಂಡವರ ದೇವಾಲಯವು ಕಂಡುಬರುವುದೇ ತುಂಬ ಅಪರೂಪ. ಇಂದು ನಾವು ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪೌರಾಣಿಕ ಧರ್ಮರಾಯ ಸ್ವಾಮಿಯ ದೇವಾಲಯವನ್ನು ಅನ್ವೇಷಿಸುತ್ತಿದ್ದೇವೆ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರು ತಮ್ಮ ಕರ್ಗಾನ್ ಬೆಟ್ಟೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಟಿ, ಆಡಿದ ಮಾತಲ್ಲಿ ಬಿರೋ ಅಕ್ಷರ ಇವಳಿಗೆ ಇಷ್ಟ ಇಷ್ಟ. ಅಂದರೆ ಕಲ್ಯಾಣಪುರಿ ಅಂತ ಈ ನಗರವನ್ನು ನಾವು ಕರಿತೀವಿ, ಬೆಂಗಳೂರು ಕಲ್ಯಾಣಪುರಿ ಅಂತ. ಈ ದೇವಸ್ಥಾನದ ಇತಿಹಾಸ ಎಂದರೆ ಇದಕ್ಕೆ ಮೂಲ ವಾಸ್ತುಶಿಲ್ಪಿಗಳು ಮತ್ತು ಇಲ್ಲಿ ನಮ್ಮ ಕೆತ್ತನೆ ಮಾಡಿರುವಂಥ ಕೆಲವೊಂದು ವಿಗ್ರಹಗಳ ದೇವತಾ ವಿಗ್ರಹಗಳು 18ನೇ ಶತಮಾನದಲ್ಲಿ ಅಂದರೆ ಗಂಗರ ಕಾಲದಲ್ಲಿ ಕಟ್ಟಿರೋದು ಅಂತ ಕೆಲವೊಂದು ಮಾಹಿತಿಗಳು ನಮಗೆ ತಿಳಿದಿದೆ. ಇದರ ವಿಶೇಷತೆ ಏನಂದರೆ ಇಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯೋದು ಇಲ್ಲೇ. ಅದು 11 ದಿನಗಳ ಕಾರ್ಯಕ್ರಮ. ಮೈಸೂರು ದಸರಾ ಹೇಗೆ ಇಲ್ಲಿ ಪ್ರಾರಂಭ ಆಗುತ್ತೋ ಅದೇ ಥರ 11 ದಿನಗಳ ಕಾಲ ಬೆಂಗಳೂರು ಕರಗ ಅನ್ನೋದು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ಕರಗ ಜಾತ್ರೋತ್ಸವಕ್ಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮೂಲ ವಿಗ್ರಹಗಳಾಗಿ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯವು ಶ್ರೀಕೃಷ್ಣ ಪರಮಾತ್ಮ ಮತ್ತು ಪಂಚಪಾಂಡವರು ದ್ರೌಪದಿ ಅರ್ಜುನ ಸ್ವಾಮಿ ಸಮೇತ ಪಂಚಪಾಂಡವರು ಇಲ್ಲಿ ನೆಲೆಸಿದ್ದಾರೆ. ಈ 11 ದಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕಬ್ಬನ್ ಪಾರ್ಕಲ್ಲಿ ಪೂಜೆ ಪ್ರಾರಂಭ ಆಗಲಿದೆ. ಅವತ್ತಿನ ದಿನ ದೇವರ ಪ್ರತಿಷ್ಠಾಪನೆ ಮಾಡಿ, ಧ್ವಜಸ್ತಂಭದ ಪ್ರತಿಷ್ಠಾಪನೆ ಮಾಡಿ ಕರಗ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಒಂದೊಂದು ದಿನ ನಮ್ಮದೇ ಆದ ಆಚಾರ ವಿಚಾರಗಳು ಮತ್ತು ರೂಢಿ ಸಂಪ್ರದಾಯಗಳು ಭಾಳ ಕಟ್ಟುನಿಟ್ಟಾಗಿ ಇಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಈ 11 ದಿನದಲ್ಲಿ ಏನಂದರೆ ಇಡೀ ಜನಾಂಗದವರು ಬಂದು ದೇವಸ್ಥಾನಕ್ಕೆ ದರ್ಶನಕ್ಕೆ, ಪೂಜೆಗೆ, ಸೇವೆಗೆ ಬರ್ತಾರೆ. ಮತ್ತು 11 ದಿನ ಕಾರ್ಯಕ್ರಮಗಳಲ್ಲಿ ಪ್ರತಿದಿನವೂ ಅವ್ರ ಮನೆಯಲ್ಲಿ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಪ್ರತಿದಿನ ಅವ್ರ ಮನೆಯಲ್ಲಿರೋ ಹೊರಗಡೆಯವರು ಯಾರೂ ಹೊರಗಡೆ ಹೋಗೋದಿಲ್ಲ, ಹೊರಗಡೆ ಆಹಾರ ಸೇವನೆ ಮಾಡಲ್ಲ, ಹೊರಗಡೆ ಯಾವುದೇ ಚಪ್ಪಲಿ ಹಾಕೋದಿಲ್ಲ. ಅವರ ಪೂರ್ತಿ ದಿನವೂ ದೇವತಾ ಕಾರ್ಯದಲ್ಲಿ ಭಾಗವಹಿಸೋದು, ದೇವದಲ್ಲಿ ಸ್ಮರಣೆ ಮಾಡೋದು, ಧ್ಯಾನ ಮಾಡೋದು, ಇದರಲ್ಲೇ ತಲ್ಲೀನರಾಗಿರುತ್ತೆ. ಇದು ಜನಾಂಗದವರು. ಈ ಕಾರ್ಯಕ್ರಮ 11 ದಿನ ಮುಗಿದ ನಂತರ 11 ದಿನದಲ್ಲಿ ಕಳೆದ 4 ದಿನ ಮುಗಿದ ನಂತರ 6ನೇ ದಿನ ಅಲ್ಲಿ ದ್ರೌಪದಿ ದೇವಿಗೆ ದೀಪೋತ್ಸವ ಅಂತ ಮಾಡ್ತೀವಿ. ಈ ಸುತ್ತಮುತ್ತಲಿನ ನಮ್ಮ ಎಲ್ಲ ಜನಾಂಗದವರು ಮತ್ತು ಅನ್ಯ ಧರ್ಮದವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 1 ಲಕ್ಷದಷ್ಟು ದೀಪೋತ್ಸವಗಳು, ದೀಪ ತಗೊಂಬಂದು ದೇವರಿಗೆ ಇಲ್ಲಿ ಅರ್ಪಣೆ ಮಾಡಿ ಪೂಜೆ ಮಾಡ್ತಾರೆ. ನಂತರ ಇಲ್ಲಿ ಅಸ್ಥಿ ಕರಗ ಅಂತ ನಡೆಯುತ್ತೆ. ಅಸ್ಥಿ ಕರಗ ಕಂಠ BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ BBMP ಆಫೀಸಲ್ಲಿ ಅಲ್ಲಿ ಮುಂದಿನ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಆವರಣದಲ್ಲಿ ಅಲ್ಲಿ ಅಸ್ಥಿ ಕರಗ ಪ್ರಾರಂಭವಾಗಿದೆ. ಅಸ್ಥಿ ಕರಗ ಅಂದರೆ ಮಗು ಕೈಯಲ್ಲಿ ಇಟ್ಟು ಮಗುನ ಕಂಕಳಲ್ಲಿ ಧರಿಸ್ಕೊಂಡು ದೇವಾಲಯಕ್ಕೆ ತಗೊಂಡ್ಬಂದು ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಸ್ಥಿ ಕರಗ ನಂತರ ಪೊಂಗಲ್ ಸೇವೆ, ದೇವರಿಗೆ ನೈವೇದ್ಯ ಮಾಡ್ತಾರೆ. ನಂತರ ಪೇಟೆ ಕರಗ ಬ್ರಹ್ಮರಥೋತ್ಸವ, ಧರ್ಮರಾಯ ಸ್ವಾಮಿ ದೇವಾಲಯ ದ್ರೌಪದಿ ಅರ್ಜುನ ಸ್ವಾಮಿ ಅವರನ್ನು ಮಹಾರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬ್ರಹ್ಮರಥೋತ್ಸವವನ್ನು ನಡೆಸ್ತಾರೆ. ಬ್ರಹ್ಮರಥೋತ್ಸವದ ನಂತರ ರಾತ್ರಿ 12 ಗಂಟೆಗೆ ವಿಶ್ವವಿಖ್ಯಾತ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿಯ ಕರಗ. ಸುಮಾರು ನಮ್ಮ 9 ರಾಜಬೀದಿಗಳು ಎಲ್ಲೆಲ್ಲಿ ಕೆಂಪೇಗೌಡರು ಈ ಬೆಂಗಳೂರು ನಗರ ಪ್ರತಿಷ್ಠಾಪನೆ ಮಾಡೋಕ್ಕೆ 9 ಮಹಾ ಬೀದಿಗಳು ಅಂತ ಮಹಾ ಕೋಟೆಗಳು ಕಟ್ಟಿದ್ರು. ಆ 9 ಬೀದಿಗಳಲ್ಲಿ ದರ್ಶನ ಮಾಡಿ ಮತ್ತು ಜನಾಂಗದ ಪ್ರತಿಯೊಂದು ಮನೆಗಳಲ್ಲಿ ಪೂಜೆಗೆ ದರ್ಶನ ತೆಗೆದುಕೊಂಡು ಮತ್ತು ನಂತರ ಸುತ್ತಮುತ್ತಲ ಎಲ್ಲ ದೇವಾಲಯದಲ್ಲಿ ದರ್ಶನಗಳು ತೆಗೆದುಕೊಂಡು ನಂತರ ನಮ್ಮ ಮಸ್ತಾನ್ ಸಾಬ್ ದರ್ಗಾ, ಅಲ್ಲಿ ದರ್ಗಾದವರು ಅನ್ಯ ಧರ್ಮದವರು ನಮ್ಮ ದೇವಾಲಯದ ಪೂಜೆಗಾಗಿ ಅಲ್ಲಿ ಕಾಯ್ದೆ ಅವರು ಅಲ್ಲಿ ದರ್ಶನ ಮಾಡಿ ರಾಜಬೀದಿಗಳೆಲ್ಲ ಎಲ್ಲ ರಾಜಬೀದಿಗಳ ಪೂಜೆ ಪುರಸ್ಕಾರಗಳು ಮುಗಿಸ್ಕೊಂಡ ನಂತರ ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಕರಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಇಲ್ಲಿ ದೇವಿಗೆ ಶಾಂತಿ ಪೂಜೆ ಮಾಡಿ ಮತ್ತು ಇಲ್ಲಿ ಹೊರಗಡೆ ಬಂದು ಅರಿಶಿನ ಶಾಸ್ತ್ರ ಅಂತ ಒಂದು ಸಂತೋಷಕ್ಕೆ ಜಾತ್ರೆ ವಿಜೃಂಭಣೆಗೆ ನಡೆದಿದೆ ಅಂತ ಪ್ರಸಿದ್ಧಿಯಾಗಿ ಒಂದು ಅರಿಶಿನ ಶಾಸ್ತ್ರ ಅಂತ ಒಂದು ಆಟದಲ್ಲಿ ಭಾಗವಹಿಸಿ ಇಲ್ಲಿಗೆ 11 ದಿನಗಳ ಕಾರ್ಯಕ್ರಮ ಮುಕ್ತಾಯವಾಗಿದೆ. ವಿಶೇಷ ಏನಂದರೆ ಇದು ಬಹಳ ಪ್ರಾಚೀನ ಕಾಲದಲ್ಲಿ ದೇವಸ್ಥಾನ ಕಟ್ಟಿದೆ. ಕೆಲವೊಂದು ಮೂಲಗಳ ಪ್ರಕಾರ ಇದು 5-6ನೇ ಶತಮಾನದಲ್ಲಿ ಇಲ್ಲಿರುವ ವಾಸ್ತುಶಿಲ್ಪಿಗಳ
ಕೆಲವೊಂದು ನಾಣ್ಯಗಳು, ಕೆಲವೊಂದು ಕೆತ್ತನೆಗಳು, ವಿಗ್ರಹಗಳ ಕೆತ್ತನೆಗಳು ಇದೆಲ್ಲ ಗಂಗರ ಚೋಳದಲ್ಲಿ ಅವರ ಮೂಲ ಪ್ರತಿತಿ, ಅವರ ಮೂಲ ಕೆತ್ತನೆ ಆಗಿದೆ ಅಂತ ವಾಸ್ತುಶಿಲ್ಪಿಗಳಲ್ಲಿ ಕಂಡು ಬಂದಿದೆ. ಹಾಗಾಗಿ ಪ್ರಾಚೀನ ಕಾಲದಲ್ಲಿಂದ ದೇವಸ್ಥಾನ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ಇಲ್ಲಿ ಕರಗ ನಡೆಯುತ್ತೆ. ಮತ್ತು ತುಂಬ ಶಕ್ತಿಶಾಲಿ ಮತ್ತು ಭಾಳ ಅದ್ಭುತವಾದ ನೈಸರ್ಗಿಕವಾದ ಪ್ರಕೃತಿ ದೈವ ಸ್ವರೂಪವಾದ ದೇವಾಲಯ ಇದಾಗಿದೆ. ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ಧನ್ಯವಾದ. ನಿಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, ನಾನು ಸಹಾಯಕ ಸೇವೆ ಮಾಡ್ತೀನಿ. ಥ್ಯಾಂಕ್ ಯು.